ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೇಲೆ ಕಿರುತೆರೆ ವೀಕ್ಷಕರು ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈ ಬಾರಿ ಸುದೀಪ್ ಅವರು ನಿರೂಪಣೆ ಮಾಡೋದಿಲ್ಲ ಎಂಬ ಟಾಕ್ ಕೇಳಿಬಂದಿತ್ತು. ಇದೀಗ ಅದಕ್ಕೂ ಉತ್ತರ ಸಿಕ್ಕಿದೆ. ಇದೀಗ ಅದಕ್ಕೂ ಪರಿಹಾರ ಸಿಕ್ಕಿದ್ದು ಸುದೀಪ್ ಅವರೇ ಇನ್ನು 4 ಸೀಸನ್ಗಳ ಬಿಗ್ ಬಾಸ್ ಅನ್ನ ನಡೆಸಿಕೊಡಲಿದ್ದಾರೆ. ಸದ್ಯ ಈ ಬಾರಿಯ ಬಿಗ್ ಬಾಸ್ ಅನ್ನು ಕನ್ನಡಿಗರು ಹೆಚ್ಚು ಪ್ರೀತಿ ಇಷ್ಟಪಡೋದಕ್ಕೆ ಹೊಸದೊಂದು ಕಾರಣ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಲ್ಲಿ ಇರುವ ಸ್ಪರ್ಧಿಗಳು ಕನ್ನಡದಲ್ಲೇ ವ್ಯವಹರಿಸಬೇಕು ಎಂಬ ಆಜ್ಞೆಯನ್ನು ಆರಂಭದಲ್ಲೇ ನೀಡಲಾಗಿರುತ್ತೆ. ಆದರೂ ಸ್ಪರ್ಧಿಗಳು ಕೆಲವೊಮ್ಮೆ ಅತಿಯಾದ ಇಂಗ್ಲಿಷ್ ಬಳಕೆಯನ್ನು ಮಾಡಿರೋದು ಈ ಹಿಂದೆ ವೀಕ್ಷಕರಿಗೆ ಬೇಸರ ತರಿಸಿತ್ತು. ಅಲ್ಲದೆ ಕಿಚ್ಚ ಸುದೀಪ್ ಅವರು ಕೂಡ ಸ್ಪರ್ಧಿಗಳಿಗೆ ಈ ಬಗ್ಗೆ ಹಲವು ಬಾರಿ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು. ಇನ್ನು ಸ್ವತಃ ಕಿಚ್ಚ ಸುದೀಪ್ ಅವರು ಶೋನಲ್ಲಿ ಕನ್ನಡಕ್ಕೆ ಸೂಕ್ತ ಗೌರವ ಸಿಗ್ತಾ ಇಲ್ಲ ಎಂಬ ಕಾರಣಕ್ಕೆ ತಾವು ಶೋವನ್ನು ನಡೆಸಿಕೊಡೋದಿಲ್ಲ ಅಂತ ಹೇಳಿದ್ರು ಎನ್ನಲಾಗ್ತಾ ಇದೆ. ಅದೆಲ್ಲದರ ಎಫೆಕ್ಟ್ ಎಂಬಂತೆ ಈ ಬಾರಿಯ ಬಿಗ್ ಬಾಸ್ ಲೋಗೋದಲ್ಲಿ ಒಂದು ವೈಶಿಷ್ಟ್ಯ ಕಂಡು ಬಂದಿದೆ. ಅದೇನು ಅಂದ್ರೆ ಕನ್ನಡ ಅಂಕಿ. ಹೌದು, ಈ ಸಲದ ಬಿಗ್ ಬಾಸ್ ಲೋಗೋವನ್ನು ಗಡಿಯಾರದ ಮಾದರಿಯಲ್ಲಿ ಡಿಸೈನ್ ಮಾಡಲಾಗಿದೆ. ಸಾಮಾನ್ಯವಾಗಿ ಗಡಿಯಾರದ ಮಾದರಿಯಲ್ಲಿ 3, 6, 9, 12 ಅಂಕಿಗಳನ್ನು ಹೆಚ್ಚು ಬಳಸ್ತಾರೆ. ಅದೇ ರೀತಿ ಇಲ್ಲೂ ಬಳಸಿದ್ದಾರೆ. ಅದು ಕೂಡ ಕನ್ನಡದ ಅಂಕಿಗಳನ್ನು ಬಳಕೆ ಮಾಡಿರೋದು ಕನ್ನಡಿಗರ ಖುಷಿಗೆ ಕಾರಣವಾಗಿದೆ. ಕಳೆದ 2-3 ಸೀಸನ್ಗಳನ್ನು ಕುಂಬಳಗೋಡು ಸಮೀಪ ಜಮೀನಿನನ್ನು ಬಾಡಿಗೆ ಪಡೆದು ಅಲ್ಲಿ ಸೆಟ್ ಹಾಕಿ ಮಾಡಲಾಗ್ತಿತ್ತು. ಆದರೆ ಈ ಬಾರಿ ಪುನಃ ಇನೋವೇಟಿವ್ ಫಿಲ್ಮ್ ಸಿಟಿಗೆ ಬಿಗ್ ಬಾಸ್ ಮನೆ ಶಿಫ್ಟ್ ಆಗ್ತಾ ಇದ್ದು ಅಲ್ಲಿಯೇ ಮನೆಯ ವಿನ್ಯಾಸದ ಕೆಲಸಗಳು ಕೂಡ ನಡೀತಾ ಇವೆ ಅಂತೆ. ಇನ್ನು ಸೆಪ್ಟೆಂಬರ್ ಕೊನೆ ವಾರದಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭವಾಗುವ ಸೂಚನೆ ಇದೆ. ಕಲರ್ಸ್ ಕನ್ನಡ ವಾಹಿನಿಯು ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಇನ್ನಷ್ಟೇ ಕೊಡಬೇಕಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.